ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕನ್ಯಾ ರಾಶಿ, ಕನ್ಯಾ ಲಗ್ನ ಜೂನ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ಜೂನ್ ತಿಂಗಳು ಕನ್ಯಾ ರಾಶಿಗೆ ಮಿಶ್ರದಿಂದ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ನಿಮ್ಮ ಭಾಗ್ಯ ಸ್ಥಾನದಿಂದ 4 ಗ್ರಹಗಳ ಸಂಚಾರ ಉತ್ತಮವಾದ ಫಲವನ್ನ ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಆದರೆ ಮಂಗಳ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಅಡೆತಡೆಗಳ ಮಧ್ಯನೂ ಕೂಡ ಕೆಲವೊಂದು ಅನುಕೂಲಗಳನ್ನ ನೋಡುವಂತಹ ಅವಕಾಶಗಳಿದೆ. ಶನೀಶ್ವರ ಷಷ್ಠ ಸ್ಥಾನದಲ್ಲಿ ಉತ್ತಮವಾದಂತಹ ಅವಕಾಶಗಳನ್ನ ನಿಮಗೆ ತಂದುಕೊಡಲಿದೆ. ಜೊತೆಗೆ ರಾಹು ಸಪ್ತಮದಲ್ಲಿ ಮಿಶ್ರ ಫಲ. ಇದಾದ ನಂತರ 2 ವಾರಗಳ ನಂತರ ನಿಮಗೆ 3 ಗ್ರಹಗಳ ಸಂಯೋಗ ನಿಮ್ಮ ದಶಮ ಸ್ಥಾನದಲ್ಲಿ, ಬುಧ, ರವಿ ಮತ್ತೆ ಶುಕ್ರ. ಈ 3 ಗ್ರಹಗಳ ಸಂಯೋಗ ದಶಮ ಸ್ಥಾನದಲ್ಲಿ ತುಂಬಾ ಉತ್ತಮವಾದಂತಹ ಬದಲಾವಣೆಗಳನ್ನ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ತಂದುಕೊಳ್ಳದೆ. ಯಥಾಸ್ಥಿತಿ ಕೇತು ನಿಮ್ಮ ರಾಶಿಯಿಂದ ಸಂಚಾರ ಕೆಲವೊಂದು ಮಿಶ್ರ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ. ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ನಿಮಗೆ ತುಂಬಾ ಆಶಾವಾದರಾಗಿರ್ತೀರ. ಮುಂದಿನ ಭವಿಷ್ಯದ ಬಗ್ಗೆ ಹೆಚ್ಚಿನ ಒಂದು ಚಿಂತೆ ಮಾಡ್ತಿರ್ತೀರ. ಹಾಗೆ ತುಂಬಾ ಯಾವುದೇ ಒಂದು ವಿಚಾರದಲ್ಲಿ ತುಂಬಾ ಕುಲಂಕುಷವಾಗಿ ಪರಿಶೀಲನೆ ಮಾಡುವಂತಹ ಒಂದು ಮನಸ್ಥಿತಿ ಇರುತ್ತೆ. ಹಳೆಯ ಸಂಬಂಧಗಳನ್ನ ಸರಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳಿರುತ್ತೆ. ಹಾಗೆ ಪ್ರತಿಯೊಂದು ವಿಚಾರನೂ ಕೂಡ ನೀವು ವಿಮರ್ಶೆಯ ಮುಖಾಂತರ ಬಗೆಹರಿಸಿಕೊಳ್ಳುವಂತಹ ಸಾಮರ್ಥ್ಯ, ಆ ರೀತಿಯ ಯೋಚನೆಗಳು ನಿಮ್ಮಲ್ಲಿ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ದೂರದ ಪ್ರಯಾಣಗಳ ಓಡಾಟಗಳನ್ನ ನಿಮಗೆ ಅನಿವಾರ್ಯ ಆಗುವಂತಹ ಯೋಗಗಳು ಕೂಡ ಈ ಬರುವಂತಹ ತಿಂಗಳಿದೆ. ನಿಮ್ಮ ಹಣಕಾಸಿನ ಸ್ಥಿತಿ ನೋಡಿ, ಹಣಕಾಸಿನ ಸ್ಥಿತಿಯಲ್ಲಿ ವೃದ್ಧಿ ಆಗುವಂತಹ ಅವಕಾಶಗಳಿದೆ. ಆದರೆ ಕೆಲವೊಂದು ಅಡೆತಡೆಗಳ ನಂತರ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ದುಡಿದೇ ಬರುವಂತಹ ದುಡ್ಡಿನ ಮೇಲೆ ಆಸಕ್ತಿ, ಒಲವು ಜಾಸ್ತಿ ಆಗುವಂಥದ್ದು. ಅಂದ್ರೆ ಹಿಂದೆಲ್ಲ ಇನ್ವೆಸ್ಟ್ ಮಾಡಿರ್ತೀರಾ, ಇಲ್ಲಾಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು, ಬೆಟ್ಟಿಂಗ್ ಆಗಿರ್ಬೋದು, ಇಂಥ ವಿಚಾರದಲ್ಲಿ ನಿಮಗೆ ಲಾಭ ಬರುವಂತದ್ದು ಇರುತ್ತೆ. ಕೆಲವೊಂದು ಲಾಭಗಳಾದ್ರೂ ಕೂಡ ಅದರಲ್ಲಿ ದುಡ್ಡು ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ನಿಮಗೆ ವಿದೇಶಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಬೇರೆ ಕಡೆಗೆ ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನ ನೋಡುವಂತದ್ದಿರುತ್ತೆ. ಮುಖ್ಯವಾಗಿ ಈ ಬರುವಂತಹ ತಿಂಗಳಲ್ಲಿ ಹೆಚ್ಚಿನ ಆದಾಯ ಯಾರು ಮೆಡಿಕಲ್ ಇಂಡಸ್ಟ್ರಿಗೆ ಇರ್ತಾರೋ, ಯಾರು ಮತ್ತೆ ರಿಸರ್ಚ್ ಅಲ್ಲಿ ಇದ್ದಾರೆ, ಮತ್ತೆ ಯಾರು ಮ್ಯಾನುಫ್ಯಾಕ್ಚರಿಂಗ್ ಇದ್ದಾರೆ ಅಂತವರು ಉತ್ತಮವಾದಂತಹ ಒಂದು ಹಣಕಾಸಿನ ಹರಿವು ನೋಡುವಂತ ಅವಕಾಶಗಳಿದೆ. ಆದರೆ ಕೆಲಸದ ಒತ್ತಡಗಳಾಗಿರ್ಬೋದು, ಮತ್ತೆ ಹಣಕಾಸಿನ ವಿಚಾರದಲ್ಲಿ ಆಕಸ್ಮಿಕವಾದಂತಹ ಬದಲಾವಣೆಗಳನ್ನ ನೋಡುವಂತದ್ದು ಕೂಡ ಇರುತ್ತೆ. ದುಡ್ಡು ಕಾಸು ವಿಚಾರದಲ್ಲಿ ಕೆಲವೊಂದು ಗಮನ ಕೊಡಬೇಕಾಗತ್ತೆ. ಕೊಡುವಂತಹ ದುಡ್ಡು ಯಾರಿಗಾದ್ರೂ ಅನ್ಯರಿಗೆ ಕೊಟ್ರೆ ಅದು ವಾಪಸ್ ಬರದೇ ಇರುವಂತಹ ಸಾಧ್ಯತೆ. ಯಾರು ಮುಖ್ಯವಾಗಿ ಫೈನಾನ್ಸ್ ಅನ್ನ ಡೀಲ್ ಮಾಡ್ತಾರೆ ಅಂತವರು ತುಂಬಾನೇ ಕೇರ್ಫುಲ್ ಆಗಿ ಬರುವಂತಹ ತಿಂಗಳಲ್ಲಿರಬೇಕು. ಇದರ ಜೊತೆಗೆ ನೋಡಿ, ನಿಮ್ಮ ಒಂದು ಸಂಬಂಧಗಳಾಗಿರ್ಬೋದು, ನೀವು ಹಾಕಿದಂತಹ ಪ್ಲಾನ್ ಗಳಾಗಿರ್ಬೋದು, ಈ ಬರುವಂತಹ ತಿಂಗಳಲ್ಲಿ ಅದರಿಂದ ಹಿನ್ನಡೆ ಆಗುವಂತದ್ದಿರುತ್ತೆ. ನಿಮ್ಮ ಸಂಪೂರ್ಣ ಪ್ರಯತ್ನ ಇರುತ್ತೆ, ಆದರೆ ಸಫಲತೆ ಕಾಣುವುದರಲ್ಲಿ ವಿಳಂಬಗಳಾಗುವಂತದ್ದಿರುತ್ತೆ. ಎದುರಿನ ವ್ಯಕ್ತಿಯಿಂದ ನಿಮಗೆ ಸಪೋರ್ಟ್ ಆಗಿರ್ಬೋದು, ಆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ನಿಮಗೆ ವಿಳಂಬಗಳನ್ನ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಹೊಸ ಕಾರ್ಯಾರಂಭ ಮಾಡೋದ್ರಲ್ಲಿ ಸ್ವಲ್ಪ ನೀವು ವಿಳಂಬ ನೀತಿಯನ್ನು ಅಳವಡಿಸ್ಕೊಂಡ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ಅದರಿಂದ ಮತ್ತೆ ಲಾಭ ಪಡೆಯುವಂತಹ ಯೋಗಗಳು ಕೂಡ ಇದೆ. ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಆಗುವಂತಹ ಅವಕಾಶಗಳು ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ವಾಹನಗಳಿಂದ ಮತ್ತೆ ಭೂಮಿಯಿಂದ ಅನುಕೂಲಗಳು 2 ವಾರಗಳ ನಂತರ ನೋಡುವಂತಹ ಸಾಧ್ಯತೆ ಇರುತ್ತೆ. ಕುಟುಂಬದವರ ಸಹಕಾರ ಕೂಡ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ಸಿಗುವಂತಹ ಯೋಗಗಳಿದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಹೊಸ ವಿದ್ಯೆ ಆಯ್ಕೆ ಮಾಡೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ದ್ವಂದ್ವತೆ ಆಗಿರ್ಬೋದು, ಸಡನ್ ಆಗಿ ಅವರ ನಿರ್ಧಾರ ಬದಲಾವಣೆ ಮಾಡುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಹಾಗಾಗಿ ಕನ್ಯಾ ರಾಶಿ, ಕನ್ಯಾ ಲಗ್ನದವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ವಿಮರ್ಶೆ ಮಾಡಿ ನಿಮ್ಮ ಒಂದು ವಿದ್ಯೆ ಆಯ್ಕೆ ಆಗಿರ್ಬೋದು, ನಿಮ್ಮ ಒಂದು ಜೀವನದ ಗುರಿ ನಿರ್ಧಾರವನ್ನ ಈ ಬರುವಂತಹ ತಿಂಗಳಲ್ಲಿ ತಗೊಂಡ್ರೆ ಉತ್ತಮವಾದಂತಹ ಅನುಕೂಲಗಳಿರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ನೀವು ರಿಸರ್ಚ್ ಮಾಡ್ತೀರಾ, ಆದ್ರೆ ಅದರಲ್ಲಿ ನಿರ್ದಿಷ್ಟವಾದ ನಿರ್ಧಾರ ತಗೊಳ್ಳೋದ್ರಲ್ಲಿ ಏರಿಳಿತ ನೋಡುವಂತಹ ಸಾಧ್ಯತೆಗಳಿದೆ. ಸೊ ಇದರ ಜೊತೆಗೆ ನೋಡಿ, ಮುಖ್ಯವಾಗಿ ಉತ್ತಮವಾದಂತಹ ಅವಕಾಶಗಳಂದ್ರೆ ವೃತ್ತಿಯಲ್ಲಿ ಉತ್ತಮವಾದಂತಹ ಅವಕಾಶಗಳಿರುತ್ತೆ. ಆದರೆ ತುಂಬಾನೇ ಪೈಪೋಟಿ ಕಾಂಪಿಟೇಷನ್ಸ್ ಇರುತ್ತೆ. ನಿಮಗೆ ಅವಕಾಶಗಳ ಕೊರತೆ ಇರೋದಿಲ್ಲ, ಆದರೆ ಅದರಲ್ಲಿ ನೀವು ನಿಮ್ಮ ಪೈಪೋಟಿಲಿ ಗೆಲುವು ಮಾಡುವಂತದ್ದಿರುತ್ತೆ. ನಿಮ್ಮ ಹಿತಶತ್ರುಗಳು ತುಂಬಾ ಜಾಸ್ತಿ ಇರ್ತಾರೆ. ನಿಮ್ಮ ಮುಂದೆ ಒಂಥರ ಇರ್ತಾರೆ, ಹಿಂದೆ ಒಂಥರ ಇರ್ತಾರೆ. ನೀವು ಹಿತಶತ್ರುಗಳಿಂದ ಪೀಡಿತರಾಗುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಅವಕಾಶಗಳು ಇಂಡೈರೆಕ್ಟ್ಲಿ ಕಳೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಕೊನೆಯ ಹೊತ್ತಿನವರೆಗೂ ಕೂಡ ನಿಮ್ಮ ಪ್ರಯತ್ನ ಪೈಪೋಟಿ ಇರುತ್ತೆ. ಕೊನೆ ಹತ್ರ ನೀವು ರಿಸಲ್ಟ್ ಬರೋ ಸಮಯದಲ್ಲಿ ಏನು ಬೇಕಾದ್ರೂ ಆಗುವಂತಹ ಸಾಧ್ಯತೆ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಗಮನ ಇರಬೇಕು. ಹೆಚ್ಚಿನ ಶ್ರಮಕ್ಕೆ ಬರುವಂತಹ ತಿಂಗಳಲ್ಲಿ ಕನ್ಯಾ ರಾಶಿಯವರು ರೆಡಿ ಆಗಿರ್ಬೇಕು. ಇಲ್ಲ ಅಂದ್ರೆ ಮಾನಸಿಕ ಒತ್ತಡಗಳಿಂದ ಹೋಗಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ನಿಮ್ಮ ಉದ್ಯೋಗದಲ್ಲಿ ಆಕಸ್ಮಿಕ ಬದಲಾವಣೆಗಳನ್ನ ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ.
ಹೆಚ್ಚಿನ ಒತ್ತಡಕ್ಕೆ ನೀವೇ ನಿಮ್ಮ ಉದ್ಯೋಗವನ್ನ ರಿಸೈನ್ ಮಾಡಿ ಬೇರೆ ಕಡೆಗೆ ಹುಡುಕಿಕೊಳ್ಳುವಂತಹ ಒಂದು ಮಾನಸಿಕ ಸ್ಥಿತಿ ನಿಮಗೆ ಡೆವಲಪ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮಿತ್ರರಾಗಿರ್ಬೋದು, ನಿಮ್ಮ ಹಿರಿಯ ಅಧಿಕಾರಿಗಳಾಗಿರ್ಬೋದು, ನಿಮಗೆ ಸಕಾಲಕ್ಕೆ ಸಹಕಾರಕ್ಕೆ ಬರದೇ ಇರುವಂತಹ ಸಾಧ್ಯತೆ ಇದೆ ಮೊದಲು 2 ವಾರಗಳ ಕಾಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಶ್ರಮ ಮತ್ತೆ ನಿಮ್ಮ ತಾಳ್ಮೆಯಿಂದ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಹೊಸ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ಯಾವುದೇ ಸಂಬಂಧಗಳಲ್ಲಿ ನಿಷ್ಠುರತೆ ಇದ್ರೂ ಕೂಡ ಅದನ್ನ ಸರಿ ಮಾಡಿಕೊಳ್ಳುವಂತಹ ಅವಕಾಶಗಳು, ಯೋಗಗಳು ಕೂಡ ಇದೆ. ನಿಮಗೆ ನಿಮ್ಮ 2 ವಾರಗಳ ನಂತರ ನಿಮಗೆ ಬುಧ, ಶುಕ್ರ ಮತ್ತೆ ರವಿ ದಶಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವ ಈಗ ಹಿಂದೆ ಮಾಡಿದಂತಹ ನಿಮ್ಮ ಪ್ರಯತ್ನಕ್ಕೆ ಸಂಪೂರ್ಣವಾದಂತಹ ಅನುಕೂಲಗಳು ಮತ್ತೆ ಅಭಿವೃದ್ಧಿಯನ್ನು ನೋಡುವಂತಹ ಅವಕಾಶಗಳಿದೆ. ಸೊ ಬರುವಂತಹ ತಿಂಗಳಲ್ಲಿ ಮುಖ್ಯವಾಗಿ ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವದ ಬಗ್ಗೆ ಗಮನವನ್ನು ಕೊಡಬೇಕು. ಜೊತೆಗೆ ನೋಡಿ, ದೂರದ ಪ್ರಯಾಣಗಳನ್ನ ಮಾಡಿಕೊಳ್ಳುವಂತಹ ಅವಕಾಶಗಳಿರುತ್ತೆ. ಯಾರು ವಿದೇಶಕ್ಕೆ ಓಡಾಡಬೇಕಾದಂತಹ ಅನಿವಾರ್ಯ ಇರುತ್ತೆ. ಆದ್ರೆ ಕೊನೆ ಹಂತದಲ್ಲಿ ಅಡೆತಡೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ನಿಮ್ಮ ಒಂದು ಡಾಕ್ಯುಮೆಂಟೇಶನ್ ಆಗಿರ್ಬೋದು, ಬ್ಯಾಂಕ್ ವಿಚಾರ ಆಗಿರ್ಬೋದು, ನಿಮ್ಮ ಒಂದು ಅಗ್ರಿಮೆಂಟ್ ಅಲ್ಲಿ ಏನಾದ್ರೂ ವ್ಯತ್ಯಾಸಗಳಾಗಿ ಇದರಿಂದ ನಿಮಗೆ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗೆ ನಿಮ್ಮ ಒಂದು ವಸ್ತುಗಳನ್ನ ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಾಂದ್ರೆ ಏರುಪೇರುಗಳಾಗಿರ್ಬೋದು, ಮಿಸ್‌ಪ್ಲೇಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಈ ಬರುವಂತಹ ತಿಂಗಳಲ್ಲಿ. ಮುಖ್ಯವಾಗಿ ನೋಡಿ, ಬುಧ ನಿಮಗೆ ನಿಮ್ಮ ದಶಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ತುಂಬಾ ಉತ್ತಮವಾದಂತಹ ಯೋಗಗಳಾಗಿರ್ಬೋದು, ಹೆಸರು, ಕೀರ್ತಿ, ಗೌರವ ಆಗಿರ್ಬೋದು, ಲಾಭವನ್ನ ಪ್ರತಿ ಕ್ಷೇತ್ರದಲ್ಲೂ ಲಾಭ ಆಗಿರ್ಬೋದು, ಮತ್ತೆ ನಿಮಗೆ ಹೊಸ ದುಡ್ಡು ಕಾಸು ಮಾಡುವಂತಹ ವ್ಯವಹಾರದ ಅವಕಾಶಗಳು ಕೂಡ ಬರುವಂತಹ ಯೋಗಗಳಿದೆ. ಆದ್ರೆ ಒಂದು ನಿಟ್ಟಿನಲ್ಲಿ ಗಮನ ಇರಬೇಕು. ಡಿಸ್ಪ್ಯೂಟ್ಸ್ ಅನ್ನ ನೀವು ಯಾವುದೇ ರೀತಿಯಲ್ಲಿ ಅದನ್ನೇ ಮುಂದುವರಿಸಿಕೊಂಡು ಹೋಗಬೇಡಿ. ಇಲ್ಲಾಂದ್ರೆ ಸಮಸ್ಯೆಗಳಾಗುವಂತದಿರುತ್ತೆ. ಮಂಗಳ ಅಷ್ಟಮದಲ್ಲಿದ್ದಾಗ ನಿಮಗೆ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಮಾನಸಿಕ ಒತ್ತಡ ಆಗಿರ್ಬೋದು, ಫಿಸಿಕಲಿ ನಿಮಗೆ ಹರಾಸ್ಮೆಂಟ್ ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ. ಕಲಹಗಳನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಡಿ. ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ ಓಡಾಟಗಳಾಗುವಂತಹ ಸಾಧ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಮುಖ್ಯವಾಗಿ ಗಮನ ಕೊಡಬೇಕಾಗತ್ತೆ. ದೀರ್ಘಕಾಲದ ವ್ಯಾಧಿಗಳು ಉಲ್ಬಣಗಳಾಗಿ ಅದರಿಂದ ಪರಿಹಾರ ಹೊಂದುವಂತ ಅವಕಾಶಗಳಿದೆ. ಸೀರಿಯಸ್ ಆಗುತ್ತೆ ಹಳೆ ವ್ಯಾಧಿಗಳಿದ್ರೆ ಅದರ ಬಗ್ಗೆ ಗಮನ ಕೊಡಬೇಕು. ಈ ಆಸ್ಪತ್ರೆ ಅಡ್ಮಿಟ್ ಆಗುವಂತಹ ಪರಿಸ್ಥಿತಿ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ. ಆದ್ರೆ ಬಂದಂತಹ ರೋಗಗಳಿಂದ ನೀವು ಮುಕ್ತರಾಗುವಂತದ್ದಾಗಿರ್ಬೋದು, ನಿಮ್ಮ ಆಯುಷ್ಯನಲ್ಲಿ ವೃದ್ಧಿ ಆಗುವಂತಹ ಅವಕಾಶಗಳು, ಯೋಗಗಳು ಕೂಡ ಇದೆ. ಹಾಗಾಗಿ ಸ್ವಲ್ಪ ಗಮನವನ್ನ ಕೊಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಟ್ರೆ ನಿಮಗೆ ಅನುಕೂಲಗಳಾಗುವಂತ ಯೋಗಗಳಿದೆ. ಕೋರ್ಟ್ ಕಚೇರಿ ವಾದ ವಿವಾದಗಳಲ್ಲಿ ಯಾವುದೇ ರೀತಿಯ ನಿಷ್ಕರ್ಷ ಆಗಿರ್ಬೋದು, ಅದರಿಂದ ಒಂದು ರೀತಿಯಲ್ಲಿ ರಿಸಲ್ಟ್ ಬರೋದ್ರಲ್ಲಿ ವಿಳಂಬಗಳಾಗಿರ್ಬೋದು, ನಿಮಗೆ ಪೈಪೋಟಿ, ಕಾಂಪಿಟೇಷನ್ನು, ಕೋರ್ಟ್ ಅಲ್ಲಿ ಮತ್ತೆ ನಿಮಗೆ ಮರು ಪರಿಶೀಲನೆ ಆಗೋದಾಗಿರ್ಬೋದು, ಆ ನಿಟ್ಟಿನಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ರಿಲೀಫ್ ಇರಲ್ಲ. ಆದಷ್ಟು ಈ ಬರುವಂತಹ ತಿಂಗಳಲ್ಲಿ ಕೋರ್ಟ್ ಕಚೇರಿ ವಿಚಾರದಿಂದ ಸ್ವಲ್ಪ ದೂರ ಇದ್ದಷ್ಟು ಉತ್ತಮ. ಏನ್ ಪರಿಹಾರವನ್ನ ಮಾಡಬೇಕು ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ? ಮುಖ್ಯವಾಗಿ ನೀವು ನೋಡಿ, ರಾಹುವಿನ ಪರಿಹಾರ ಮಾಡ್ಕೊಳ್ಳಿ. ನಿಮಗೆ ಎದುರಿನ ವ್ಯಕ್ತಿಯಿಂದ ಆಗುವಂತಹ ಸಮಸ್ಯೆಗಳಾಗಿರ್ಬೋದು, ನಿಮಗೆ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳಲ್ಲಿ ವಿಳಂಬಗಳಾಗ್ತಿದ್ರೆ ದುರ್ಗಾದೇವಿ ಉಪಾಸನೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮಾಡೋದ್ರಿಂದ ನೀವು ಮಾಡಿದಂತ ಪ್ರಯತ್ನದಲ್ಲಿ ನಿಮಗೆ ಯಾವುದೇ ರೀತಿಯ ಅಡೆತಡೆಗಳು ನಿವಾರಣೆ ಆಗುವಂತ ಅವಕಾಶಗಳಿದೆ. ಇದರ ಜೊತೆಗೆ ಮಂಗಳನ ಸುಬ್ರಹ್ಮಣ್ಯನ ಆರಾಧನೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯಗೆ ವಿಭೂತಿ ಅಲಂಕಾರವನ್ನ ಮಾಡಿಸೋದ್ರಿಂದ ಮತ್ತೆ ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನ ಪಠನೆ ಮಾಡಿ. ಇದರಿಂದ ಸುಮಾರಷ್ಟು ಕೆಲಸ ಕಾರ್ಯಗಳ ಅಡೆತಡೆಗಳ ನಿವಾರಣೆಯಾಗಿ ಅನುಕೂಲಗಳಾಗುತ್ತೆ. ಜೊತೆಗೆ ಬುಧನ ರತ್ನ ಪಚ್ಚೆಯನ್ನ ಧಾರಣೆ ಮಾಡಿ ಬರುವಂತಹ ತಿಂಗಳಲ್ಲಿ ತುಂಬಾ ಉತ್ತಮವಾದಂತಹ ರಿಸಲ್ಟ್ ಮತ್ತೆ ಸಕ್ಸಸ್ ಅನ್ನು ನೋಡಿಕೊಳ್ಳುವಂತ ಯೋಗಗಳಿದೆ. ಹೇಳಿದಂತಹ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.